This is the main entrance of the temple. You can see two lions which have been very badly damaged by the intruders at the entrance of the temple. You can see the main entrance. ಇಲ್ಲಿ ಸ್ವಲ್ಪ ಕ್ಲೀನ್ ಆಗಿದೆ ಅಲ್ಲ, ಇಲ್ಲಿ ನೀಟಾಗಿ ಕ್ಲೀನ್, ಅಲ್ಲಿ ಸರಿಯಾಗಿ ಕಾಣಿಸ್ತಿರಲಿಲ್ಲ. Friends, this is Sun Temple, Konark, Orissa. I'm just entering the temple. You can see the history of this temple. You can see the beautiful architecture of this temple. It is just unimaginable how the stonework has been done so accurately, so meticulously. You can see the various postures of Bharatanatyam and various instruments being played by the dancers. You can see the tabla, you can see various instruments, tala, tabla and whatnot. And various dancing postures you can see. ಸ್ನೇಹಿತರೆ, ಇದು ಸೂರ್ಯ ದೇವಸ್ಥಾನ ಕೊನಾರ್ಕ್ ಒರಿಸ್ಸಾಲಿದೆ. ಪ್ರಪಂಚದ ಅತ್ಯಂತ ಪ್ರಾಚೀನ ದೇವಸ್ಥಾನಗಳಲ್ಲಿ ಇದು ಒಂದು. ಸುಮಾರು 800-900 ವರ್ಷಗಳ ಹಿಂದೆ ಕಲ್ಲಿನಲ್ಲಿ ಎಂತಹ ಒಂದು ಅದ್ಭುತ ಕಲೆಯನ್ನು ಮಾಡಿದ್ದಾರೆ ಅನ್ನೋದನ್ನು ನೀವು ನೋಡ್ಬೋದು. ನೋಡಿ, ಇಲ್ಲಿ ಡ್ಯಾನ್ಸರ್ಸು, ನೃತ್ಯಗಾರ್ತಿಯರು ಯಾವ ರೀತಿ ನೃತ್ಯಗಳನ್ನು ಮಾಡ್ತಾ ಇದ್ದಾರೆ, ಯಾವ ರೀತಿ ವಾದ್ಯಗಳನ್ನ ನುಡಿಸ್ತಾ ಇದ್ದಾರೆ ನೋಡ್ಬೋದು. ತಬಲ, ವೀಣೆ, ವಿವಿಧ ರೀತಿಯ ಭಂಗಿಗಳನ್ನು ನೋಡ್ಬೋದು ನೀವು. ಎಲ್ಲ ರೀತಿಯ ಭಂಗಿಗಳು, ಭರತನಾಟ್ಯದ ಎಲ್ಲ ರೀತಿಯ ಭಂಗಿಗಳನ್ನು ಇಲ್ಲಿ ನೋಡ್ಬೋದು. ನೋಡಿ, ಇಷ್ಟು ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ ಅನ್ನೋದು ಇಟ್ ಈಸ್ ಜಸ್ಟ್ ಅನ್ಇಮ್ಯಾಜಿನಬಲ್. ಊಹೆ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ರೀತಿಯ ಒಂದು ಇವುಗಳನ್ನ ನೋಡ್ಬೋದು. ಕುದುರೆ ಸವಾರನ್ನ ನೋಡ್ಬೋದು. ಎಷ್ಟು ಅಚ್ಚುಕಟ್ಟಾಗಿ ಕೆತ್ತನೆಗಳನ್ನು ಮಾಡಿದ್ದಾರೆ ನೋಡಿ. ಇಲ್ಲಿ ತಬಲಾ ಬರ್ತಿರುವ ಒಂದು ನೃತ್ಯಗಾರ್ತಿಯನ್ನು ನೋಡಿ. ನೋಡಿ, ಇಲ್ಲಿ ಚೀನಾ ದೇಶದಿಂದ ಬಂದಿರತಕ್ಕಂಥ ಇಲ್ಲಿಗೆ ಬಂದಿರತಕ್ಕಂಥ ಒಬ್ಬ ಯಾರೋ ಪ್ರವಾಸಿ ಇದ್ದಾನೆ. ಅವನೊಂದು ಛತ್ರಿ ಇಟ್ಕೊಂಡಿರೋದು ಕೂಡ ಕಾಣಿಸ್ತಿದೆ, ಗಡ್ಡ ಇಟ್ಕೊಂಡಿದ್ದಾನೆ. ಆ್ಯಂಡ್ ಆತನ ಮುಖ ಕೂಡ ಸಂಪೂರ್ಣ ವಿಭಿನ್ನವಾಗಿದೆ ನೋಡಿ, ಬೇರೆ ರೀತಿಯಲ್ಲಿ. ನೋಡಿ, ಇಲ್ಲಿ ಒಂದು ಮಹಿಳೆ ಕುಳಿತುಕೊಂಡಿರುವ ಭಂಗಿಯನ್ನು ನೋಡಿ. ನೋಡಿ, ಪ್ರತಿ ವರ್ಷ ಲಕ್ಷಾಂತರ ಜನ ಪ್ರವಾಸಿಗರು ಇಲ್ಲಿ ಬರ್ತಾರೆ. ಆದರೆ ಈ ಒಂದು ದೇವಸ್ಥಾನದ ಒಂದು ಸುತ್ತ ಮೊದಲನೇ ಮಹಡಿಗೆ ಬಂದರೆ
ಸುತ್ತ ಯಾವುದೇ ಒಂದು ವಿಧವಾದ ಪ್ರೊಟೆಕ್ಷನ್ ಇಲ್ಲ. ಯಾರಾದರೂ ಸೆಲ್ಫಿ ತೊಗೊಳ್ತಾ ಇದ್ದಾರೆ ಹಿಂದೆ ಹೋದರೆ ಅವರು ಬಿದ್ದೋಗ್ಬೇಕಾಗತ್ತೆ. ಸರ್ಕಾರ ಇತ್ತ ಗಮನ ಹರಿಸಿ ಸುತ್ತ ಪ್ರೊಟೆಕ್ಷನ್ ಕೊಡೋದು, ಅದಕ್ಕೆ ಬೇಕಾದಂತಹ ರೈಲಿಂಗ್ ಹಾಕೋದು ಅತ್ಯವಶ್ಯಕ. ನೋಡಿ ಎಷ್ಟು ರಿಸ್ಕಿ ಇದೆ ಅನ್ನೋದನ್ನು ನೋಡಿ. ಸ್ನೇಹಿತರೆ, ಇದು ಮುಖ್ಯ ದ್ವಾರ ನೋಡಿ. ದ್ವಾರದ ಎಂಟ್ರೆನ್ಸ್ ಎಷ್ಟು ಅದ್ಭುತವಾಗಿದೆ ನೋಡಿ. ಅದನ್ನು ಧ್ವಂಸ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಎಷ್ಟು ಧ್ವಂಸ ಮಾಡೋದಕ್ಕೆ ಸಾಧ್ಯನೋ ಅಷ್ಟು ಧ್ವಂಸ ಮಾಡಿದ್ದಾರೆ. ಆದರೂ ಸಹ ಪೂರ್ತಿ ಧ್ವಂಸ ಆಗಿಲ್ಲ, ಅವಶೇಷಗಳು ಉಳಿದಿದೆ ನೋಡಿ. ಇದೆ ನೋಡಿ, ಇದು ಮುಖ್ಯ ದೇವಸ್ಥಾನ ಎಷ್ಟು ಭವ್ಯವಾಗಿದೆ ನೋಡಿ. ದಿಸ್ ಇಸ್ ದ ಮೈನ್ ಟೆಂಪಲ್. ಇದು ಮುಖ್ಯ ದೇವಸ್ಥಾನ. ಇಲ್ಲಿ ಸುತ್ತ ಚಕ್ರಗಳಿದೆ. ಎಷ್ಟು ಚೆನ್ನಾಗಿ ಚಕ್ರಗಳನ್ನು ಅವರು ಕೆತ್ತನೆ ಮಾಡಿದ್ದಾರೆ ನೋಡಿ. ಈ ಚಕ್ರಗಳನ್ನ ಕೆತ್ತನೆ ಮಾಡಲಿಕ್ಕೆ ಅವ್ರಿಗೆ, ಶಿಲ್ಪಿಗಳಿಗೆ ಎಷ್ಟು ರೀತಿಯ ಒಂದು ಆ್ಯಕ್ಯುರೇಸಿ ಇರಬೇಕು, ಅವ್ರಿಗೆ ಎಷ್ಟು ಗಣಿತ ಗೊತ್ತಿರಬೇಕು, ಅದನ್ನು ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ನೋಡಿ. ಆ ಚಕ್ರದ ಒಳಗಡೆ ಇರತಕ್ಕಂಥ ಒಂದು ಏನು ವೀಲ್ ಒಳಗಡೆ ಇರ್ತದೆ ಆ್ಯಕ್ಸಲ್, ಅದನ್ನು ಸ್ನೇಹಿತರೆ, ಈ ಕೊನಾರ್ಕ್ ಟೆಂಪಲ್ನ, ಕೊನಾರ್ಕ್ ದೇವಾಲಯ ಏನು ಸೂರ್ಯ ದೇವಸ್ಥಾನ ಇದೆ, ಅದರದ ಇನ್ನೊಂದು ವೈಶಿಷ್ಟ್ಯತೆ ಅಂದರೆ ಈ ಒಂದು ಲೈಂಗಿಕ ಶಾಸ್ತ್ರವನ್ನು ಸಂಪೂರ್ಣವಾಗಿ ಈ ಒಂದು ಕೆತ್ತನೆಗಳಲ್ಲಿ ತೋರಿಸಿದ್ದಾರೆ ನೋಡಿ. ಇಲ್ಲಿ ಒಂದು ವಿವಿಧ ಭಂಗಿಯಲ್ಲಿರ್ತಕ್ಕಂತಹ, ಸಂಭೋಗದಲ್ಲಿ ತೊಡಗಿರ್ತಕ್ಕಂತಹ ದಂಪತಿಗಳನ್ನು ನೋಡ್ಬೋದು ನೀವು ನೋಡಿ. ಒಬ್ಬನ ಶಿಸ್ತುವನ್ನು ಹೇಗೆ ಇಟ್ಕೊಂಡಿದ್ದಾಳೆ ನೋಡಿ. ಯಾವ ಯಾವ ರೀತಿಯಲ್ಲಿ ಭಂಗಿನಲ್ಲಿ ಅವರು ಸಂಭೋಗ ಕ್ರಿಯೆಯಲ್ಲಿ ತೊಡಗಿದ್ದಾರೆ ನೋಡ್ಬೋದು ನಾವು. ನೋಡಿ, ಈ ಮಹಿಳೆ ತನ್ನ ಪ್ರಿಯಕರನ ಶಿಸ್ತುವನ್ನು ಹೇಗೆ ಇಟ್ಕೊಂಡಿದ್ದಾಳೆ ನೋಡಿ. ಪ್ರಿಯಕರ ತನ್ನ ಪ್ರಿಯತಮೆಯ ಸ್ತನಗಳನ್ನು ಹೇಗೆ ಮರ್ದಿಸ್ತಾ ಇದ್ದಾನೆ ನೋಡಿ. ನೋಡಿ, ಕೆತ್ತನೆಗಳು ಎಷ್ಟು ಅಚ್ಚುಕಟ್ಟಾಗಿ, ಎಷ್ಟು ಆ್ಯಕ್ಯುರೇಟ್ ಆಗಿದೆ ಅನ್ನೋದನ್ನು ನೀವು ಈ ಒಂದು ವಿವಿಧ ರೀತಿಯ ಕೆತ್ತನೆಗಳಲ್ಲಿ ನೋಡ್ಬೋದು ನೋಡಿ. ಅಲ್ಲಿ ಒಂದು ವಿವಿಧ ರೀತಿಯ ಭಂಗಿಗಳಲ್ಲಿ ಸಂಭೋಗ ಮಾಡ್ತಿರೋದನ್ನು ನೋಡ್ಬೋದು. ಆ ಪ್ರಿಯತಮೆಯನ್ನು ಎರಡೂ ಕಾಲುಗಳನ್ನ ಹೇಗೆ ಎತ್ತಿ ಸಂಭೋಗ ಮಾಡ್ತಾ ಇದ್ದಾನೆ ಅಂತ ನೋಡ್ಬೋದು. ಸ್ನೇಹಿತರೆ, ಪರಕೀಯ ರೂಲರ್ಸ್ ಬಂದು ಮುಸ್ಲಿಂ ರೂಲರ್ಸು ಯಾವ ರೀತಿ ಈ ದೇವಸ್ಥಾನನ ಹಾಳು ಮಾಡಿ ಕೆಡವಿದ್ದಾರೆ ಈ ಒಂದು ವಿಡಿಯೋದಲ್ಲಿ ನೋಡ್ಬೋದು. ಇಡೀ ದೇವಸ್ಥಾನ ಸುತ್ತ ಚಕ್ರಗಳಿದೆ. ಚಕ್ರಗಳನ್ನ ಎಷ್ಟು ಅಚ್ಚುಕಟ್ಟಾಗಿ ಕೆತ್ತನೆ ಮಾಡಲಾಗಿದೆ ನೋಡಿ. ವಿವಿಧ ರೀತಿಯ ಭಂಗಿಗಳಲ್ಲಿ ಸಂಭೋಗ ಮಾಡ್ತಿರೋದನ್ನು ನೋಡ್ಬೋದು ನೋಡಿ. ಇದು 69 ಪೊಸಿಷನಲ್ಲಿ ಸಂಭೋಗ ಮಾಡ್ತಿರೋದನ್ನು ನೋಡ್ಬೋದು. ಬಾಯಿ ಸಂಭೋಗವನ್ನು ನೋಡ್ಬೋದು. ಕೆತ್ತನೆಯಲ್ಲೇ ಎಷ್ಟು ಚೆನ್ನಾಗಿ ಶಿಲ್ಪಿಕಾರ ಕೆತ್ತನೆ ಮಾಡಿದ್ದಾರೆ ನೋಡಿ. ಇಲ್ಲಿ ಸ್ತನಗಳನ್ನು ಮರ್ದನ ಮಾಡ್ತಿರೋದು ಮತ್ತು ಆ ಪ್ರೇಮಿಯ ಶಿಸ್ತುವನ್ನು ಕೂಡ ಇಲ್ಲಿ ನೋಡ್ಬೋದು ನೋಡಿ. ಇಲ್ಲಿ
ಆ ಪ್ರೇಮಿ ತನ್ನ ಪ್ರೇಯಸಿಯ ಯೋನಿಯ ಮೇಲೆ ಕೈ ಇಟ್ಟಿರೋದು ನಾನು. ಇಲ್ಲಿ ಬಾಯಿ ಸಂಭೋಗ ನೋಡ್ಬೋದು. ಶಿಷ್ಟನ್ನ ಕಟ್ ಮಾಡಿದ್ದಾರೆ. ಇಲ್ಲಿ ನೋಡಿ ಶಿಷ್ಟುವನ್ನು ಯಾವ ರೀತಿ ಹಿಡ್ಕೊಂಡಿದ್ದಾರೆ ನೋಡಿ. ವಿಷ್ಣು ಎಷ್ಟು ದಪ್ಪ ಮತ್ತು ಗಾತ್ರದಲ್ಲಿ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಭಂಗಿಯಲ್ಲಿ ಸಂಭೋಗ ಮಾಡ್ತಿರೋದನ್ನು ನೋಡ್ಬೋದು. ಇಲ್ಲಿ ನೋಡಿ ಗುಂಪಿನ ಸಂಭೋಗ. ಇಬ್ಬರು ಮಹಿಳೆಯರು ಮತ್ತು ಒಬ್ಬ ಪುರುಷ ಸಂಭೋಗ ಕ್ರಿಯೆಯಲ್ಲಿ ತೊಡಗಿರೋದನ್ನು ನೋಡ್ಬೋದು. ಆ ಮಹಿಳೆ ಆ ಪ್ರಿಯತಮನ ಶಿಷ್ಟುವನ್ನು ಹಿಡಿದಿರೋದನ್ನು ನೋಡ್ಬೋದು. ಬೀಜಗಳನ್ನು ಕಾಣಿಸ್ತಾ ಇದೆ. ಅದೇ ರೀತಿ ಇನ್ನೊಬ್ಬಳು ಮಹಿಳೆ ಯಾವ ರೀತಿ ಚುಂಬನದಲ್ಲಿ ತೊಡಗಿದ್ದಾಳೆ ಅದನ್ನು ನೋಡ್ಬೋದು. ಇಲ್ಲಿ ಬಾಯಿ ಸಂಭೋಗವನ್ನು ನೋಡ್ಬೋದು. ಗುಂಪು ಸಂಭೋಗದಲ್ಲಿ ಸಂಭೋಗ ಕ್ರಿಯೆಯಲ್ಲಿ ತೊಡಗಿರತಕ್ಕಂತಹ ಆ ಪುರುಷನ ಶಿಷ್ಟುವನ್ನು ಕೆಳಗಡೆ ಕುಳಿತಿರ್ತಕ್ಕಂತಹ ಮಹಿಳೆ ಚಿಪ್ತಾ ಇರೋದನ್ನು ನೋಡ್ಬೋದು. ಇಲ್ಲಿ ನೋಡಿ ಪುರುಷ ತನ್ನ ಶಿಷ್ಣುವನ್ನು ತನ್ನ ಪ್ರೇಯಸಿಯ ಹೊಟ್ಟೆಗೆ ಉಜ್ತಾ ಇರೋದನ್ನು ನೋಡ್ಬೋದು. ವಿವಿಧ ರೀತಿಯ ಭಂಗಿಗಳಲ್ಲಿ ಸಂಭೋಗ ಕ್ರಿಯೆಯಲ್ಲಿ ತೊಡಗಿರೋದನ್ನು ನೋಡ್ಬೋದು. ನೋಡಿ ಈ ಒಂದು ಮಹಿಳೆಯ ಕುಂಡಿಗಳನ್ನು ಎಷ್ಟು ಚೆನ್ನಾಗಿ ಚಿತ್ರಿಸಿದ್ದಾನೆ ಚಿತ್ರಕಾರ, ಎಷ್ಟು ಚೆನ್ನಾಗಿ ಶಿಲ್ಪಿ ಕೆತ್ತಿದ್ದಾನೆ ನೋಡಿ. ಆ ಗೆರೆಗಳನ್ನು ನೋಡ್ಬೋದು, ಶಿಷ್ಣುವನ್ನು ನೋಡ್ಬೋದು, ಬೀಜಗಳನ್ನು ನೋಡ್ಬೋದು. ನೋಡಿ ಇಲ್ಲಿ 3 ಜನ ಸಂಭೋಗ ಮಾಡ್ತಿರೋದನ್ನು ನೋಡ್ಬೋದು. ಪುರುಷನ ಶಿಷ್ಣುವನ್ನು ಬಾಯಲ್ಲಿ ಇಟ್ಕೊಂಡಿರ್ತಕ್ಕಂತಹ ಕೆಳಗಡೆ ಕುಳಿತಿರೋ ಮಹಿಳೆಯನ್ನು ನೋಡ್ಬೋದು. ಮೇಲ್ಗಡೆ ಪುರುಷ ಸ್ತ್ರೀಯ ಸ್ತನಗಳನ್ನು ಮರ್ದಿಸುತ್ತಿರುವುದನ್ನು ನೋಡ್ಬೋದು. ನೋಡಿ ಕೆತ್ತನೆಯಲ್ಲಿ ಶಿಲ್ಪಿ ಶಿಷ್ಣುವಿನ ಒಂದು ಲಿಂಗಮಣಿಯನ್ನು ಕೂಡ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾನೆ ಅನ್ನೋದನ್ನು ನೋಡ್ಬೋದು. आवाज नहीं है यार, किसी को कंपेयर करो. इंसान हंसती तो मुझे जुलूस लगता है, ऐसे फूल जाता है, दांतों को करता है. ನೋಡಿ ಶಿಷ್ಣು ಎಷ್ಟು ದಪ್ಪ ಇದೆ ಅನ್ನೋದನ್ನು ಈ ಒಂದು ಭಂಗಿಗಳಲ್ಲಿ ನೋಡ್ಬೋದು. ಯಾವ ಆ್ಯಂಗಲಲ್ಲಿ ಶಿಷ್ಣು ನಿಂತಿದೆ ಅನ್ನೋದನ್ನು ಕೂಡ ಇಡೀ ಕೆತ್ತನೆಗಳಲ್ಲಿ ಸ್ತ್ರೀ ಪುರುಷರು ಬೇರೆ ಬೇರೆ ಭಂಗಿಗಳಲ್ಲಿ ಸಂಭೋಗ ಮಾಡ್ತಿರೋದನ್ನು ನೋಡ್ಬೋದು. ಈ ದೇವಾಲಯವನ್ನು ಯಾವ ರೀತಿ ದುಷ್ಕರ್ಮಿಗಳು ಸಂಪೂರ್ಣ ಕೆಡವಿದ್ದಾರೆ ಅನ್ನೋದನ್ನು ಇಲ್ಲಿ ನೋಡ್ಬೋದು. ಸರ್ಕಾರ ಇದನ್ನು ಈಗ ಸರಿಪಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಅದರ ಕೆತ್ತನೆಗಳನ್ನಂತೂ ಮಾಡೋದಕ್ಕೆ ಸಾಧ್ಯನೇ ಇದೆ. ನೋಡಿ ಯಾವ ರೀತಿ ಈ ಪರಕೀಯ ದಾಳಿಕೋರರು ಈ ಒಂದು ದೇವಸ್ಥಾನವನ್ನು ಪೂರ್ತಿ ಡ್ಯಾಮೇಜ್ ಮಾಡಿದ್ದಾರೆ ನೋಡ್ಬೋದು. ನೋಡಿ ಸ್ನೇಹಿತರೆ, ಇದು
ದೇವಸ್ಥಾನದ ಮೇಲ್ಭಾಗದಲ್ಲಿರ್ತಕ್ಕಂತಹ ಕೆತ್ತನೆಗಳು. ಇಲ್ಲಿಗೆ ಈಗ ಪಬ್ಲಿಕ್ ಹೋಗೋದನ್ನು ನಿಷೇಧಿಸಿದ್ದಾರೆ. ಕಳೆದ ಬಾರಿ ಹೋಗಿದ್ದೆ. ಈಗ ನೋಡಿ ಯಾವ ರೀತಿ ಪ್ರೇಮಿಗಳು ಒಂದು ಸಂಭೋಗ ಕ್ರಿಯೆಯಲ್ಲಿ ತೊಡಗಿದ್ದಾರೆ, ಯಾವ ರೀತಿ ಪುರುಷ ಸ್ತ್ರೀಯನ್ನು ಮೇಲೆ ಕೆತ್ಕೊಂಡಿದ್ದಾನೆ, ಕಾಲುಗಳ ಮೇಲೆ ಕೆತ್ಕೊಂಡಿದ್ದಾನೆ ಅನ್ನೋದನ್ನು ಈ ಒಂದು ಭಂಗಿಯ ಸಂಭೋಗ ಕ್ರಿಯೆಯಲ್ಲಿ ನೋಡ್ಬೋದು. ಸಮೂಹ ಸಂಭೋಗ ಕ್ರಿಯೆಯಲ್ಲಿ ತೊಡಗಿರೋದನ್ನು ನೋಡ್ಬೋದು. ಒಬ್ಬ ಪುರುಷ, ಇಬ್ಬರು ಸ್ತ್ರೀಯರು. ನೋಡಿ ಆ ಪುರುಷನ ಒಂದು ಶಿಶ್ನವನ್ನು ಗಮನಿಸಿ. ಇಬ್ಬರು ಮಹಿಳೆಯರು ಯಾವ ರೀತಿಯಲ್ಲಿ ಆ ಪುರುಷನ ಪ್ರೇಮಿಸ್ತಿದ್ದಾರೆ ಅನ್ನೋದನ್ನು ನೋಡ್ಬೋದು. ನೋಡಿ ಈ ಒಂದು ಶಿಲ್ಪಕಲೆಯಲ್ಲಿ ಚುಂಬಿಸುತ್ತಿರುವ ಚಿತ್ರವನ್ನು ನೋಡ್ಬೋದು. ಮಹಿಳೆ ತನ್ನ ಪ್ರಿಯತಮನ ಶಿಶ್ನವನ್ನು ಹಿಡಿದುಕೊಂಡಿರೋದನ್ನು ನೋಡ್ಬೋದು. ಅವರಗಳ ಒಂದು ಮುಖದ ಒಂದು ಚರ್ಯೆಯನ್ನು ಗಮನಿಸಿ. ನೋಡಿ ಇದು ಈ ಸಮೂಹ ಸಂಭೋಗದಲ್ಲಿ ಯಾವ್ಯಾವ ರೀತಿಯಲ್ಲಿ ಭಂಗಿಗಳಲ್ಲಿ ತೊಡ್ಕೊಂಡಿದ್ದಾರೆ ಅದನ್ನು ನೋಡ್ಬೋದು. ಇಲ್ಲಿ ಸ್ನೇಹಿತರೆ, ಇದು ಕಬ್ಬಿಣದ ಬೀಮ್ಗಳು. ಈ ಒಂದು ಸಂಪೂರ್ಣ ದೇವಸ್ಥಾನವನ್ನು ಕಟ್ಟೋದಕ್ಕೆ ಉಪಯೋಗಿಸಿರತಕ್ಕಂತಹ ಬೀಮ್ಗಳು. ಅದು ಇಲ್ಲಿ ಮಿಕ್ಕಿರೋದು ಅಥವಾ ಕೆಡವುದಾಗ ಸಿಕ್ಕಿರತಕ್ಕಂತಹ ಬೀಮ್ಗಳು ಯಾವ ರೀತಿಯಲ್ಲಿದೆ ನೋಡಿ.